ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಎರಡು ವಿಚಾರಗಳು ಇನ್ಫಾರ್ಮೇಷನ್ಸ್ ಇದ್ದಾವೆ, ಏನಂತ ನೋಡ್ತಾ ಹೋಗೋಣ. ಮೊದಲಿಗೆ KPSC ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಹೊಣೆ ಯಾರು ಅಂತ ಇದೆ. ಸೊ 4 ತಿಂಗಳಾದರೂ ಕ್ರಮ ಕೈಗೊಳ್ಳದ ಸರ್ಕಾರ 13 ಕೋಟಿ ರೂಪಾಯಿ ವ್ಯರ್ಥ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಮೊದಲೇ ನಮಗೆ KPSC ಅಂತಂದರೆ ಅಲ್ಲಿ ಎಡವಟ್ಟು ಆಗ್ತಾನೆ ಇರ್ತವೆ. ಸೊ ಇದು ಏನಾಗಿತ್ತು, ಭಾಷಾಂತರದಲ್ಲಿ ಒಂದು ಎಡವಟ್ಟಾಗಿತ್ತು. ಏನಂತ ನೋಡ್ತಾ ಹೋಗೋಣ ಇನ್ ಡೀಟೇಲಾಗಿ. ಗೆಜೆಟರಿ ಪ್ರೊಬೇಷನರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಕಂಡು ಬಂದ ಬಳಿಕ ಪರೀಕ್ಷೆ ಮುಂದೂಡಿಕೆಯಾಗಿ 4 ತಿಂಗಳು ಕಳೆದರೂ ಈ ಪ್ರಮಾದಕ್ಕೆ ಹೊಣೆ ಯಾರೆಂಬುದನ್ನು ಸರ್ಕಾರ ಇನ್ನು ನಿರ್ಧಾರ ಮಾಡಿಲ್ಲ. ಇಲ್ಲಿ 2 ಲಕ್ಷ ಜನ ಎಕ್ಸಾಮ್ ಬರೆದಿರ್ತಾರೆ. 2024ರ ಏನು ಪ್ರಿಲಿಮಿನರಿ ಎಕ್ಸಾಮ್ ಅಂತ ಕರಿತೀವಿ, ಆಗಸ್ಟ್ 27ರಂದು ಕನ್ನಡ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳಲ್ಲಿ ಭಾಷಾಂತರ ಲೋಪ ಕಂಡು ಬಂದಿರುತ್ತೆ. ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸೆಪ್ಟೆಂಬರ್ 3 ಮತ್ತು ಸೆಪ್ಟೆಂಬರ್ 20ರಂದು ವರದಿ ನೀಡಿರುತ್ತೆ. ಆ ಪ್ರಕಾರ ಹಲವು ಅಂಶ ಗಮನಾರ್ಹವಾಗಿದೆ. ಓಕೆ, ಸೊ ಇದು ಆಗೋಗಿದೆ ಈಗ ಆಲ್ರೆಡಿ. ದೋಷಗಳ ಮಹಾಪೌರ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದಕ್ಕೊಂದು ಕಮಿಟಿ ಮಾಡ್ತಾರೆ, ಅದೆಲ್ಲ ಓಕೆ. ಆಯೋಗದ ವಾದ ಏನಂದರೆ, ಪೂರ್ವಭಾವಿ ಪರೀಕ್ಷೆಗೆ ಹಾಜರಾದ 1,30,000 ಅಭ್ಯರ್ಥಿಗಳಲ್ಲಿ ಪತ್ರಿಕೆ 1, 2ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಲ್ಲಿ ಅನುಕ್ರಮವಾಗಿ 109 ಮತ್ತು 97 ಅಭ್ಯರ್ಥಿಗಳು ಕನ್ನಡ ಭಾಷಾಂತರದಲ್ಲಿ ಉಂಟಾಗಿರುವ ಲೋಪದ ಕುರಿತು ಆಕ್ಷೇಪಣೆ ಸಲ್ಲಿಸುತ್ತಾರೆ. ಜೊತೆಗೆ ಪ್ರಶ್ನೆಯನ್ನು ಸಿದ್ಧಪಡಿಸಿದ ವಿಷಯ ತಜ್ಞರು ಮತ್ತು ಭಾಷಾಂತರ ಇಲಾಖೆಯ ಭಾಷಾಂತರಕಾರರು ಪ್ರಶ್ನೆಗಳನ್ನು ಭಾಷಾಂತರಿಸಿದ ಆಯೋಗಕ್ಕೆ ನೀಡಿದರು. ಆಯೋಗವು 21ನೇ ಸಾಲಿನಲ್ಲಿ ಪ್ರಶ್ನೆಗಳ ಸೋರಿಕೆ ಹಿನ್ನೆಲೆಯಲ್ಲಿ ರಚಿಸಲಾಗಿದ್ದ ಉಪಸಮಿತಿಯ ಭಾಷಾಂತರಕಾರರು ಭಾಷಾಂತರಿಸಿರುವ ಪ್ರಶ್ನೆಗಳನ್ನು ಗೋಪ್ಯ ಶಾಖೆಯ ಅಧಿಕಾರಿ ಸಿಬ್ಬಂದಿ ನೋಡುವ ಅವಕಾಶ ಇರಕೂಡದೆಂದು ಸಲಹೆ ನೀಡಿರುವ ಹಿನ್ನೆಲೆಯಲ್ಲಿ ಆ ಪ್ರಶ್ನೆಗಳನ್ನು ಆಯೋಗದಿಂದ ಪರಿಶೀಲಿಸಿಲ್ಲ ಎಂಬುದು ಆಯೋಗದ ವಾದವಾಗಿದೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಈಗ 4 ತಿಂಗಳು ಆಗೋಗಿದೆ, 13 ಕೋಟಿ ಆಗಿದೆ. ಸೊ ಅದರದ್ದು ಖರ್ಚು ವೆಚ್ಚ ಕೂಡ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಎಲ್ಲೆಲ್ಲಿ ಖರ್ಚಾಗಿದೆ, DC ಆಫೀಸಿಗೆ, DDP ಆಫೀಸಿಗೆ, ಖಜಾನಾಧಿಕಾರಿಗೆ. ಓಕೆ, ಸೊ ಒಟ್ಟಿನಲ್ಲಿ ಇಷ್ಟು ಖರ್ಚಾಗಿ 13 ಕೋಟಿ ಆಗಿದೆ. ಸೊ ಇದಕ್ಕೆ ಏನೇ ಒಂದು ಔಟ್ಕಮ್ ಬಂದಿಲ್ಲ ಇದುವರೆಗೂ. ಜಾಮರ್ಸ್ ಅಳವಡಿಕೆ 22 ಲಕ್ಷ ಜಾಮರ್ಸ್ ನೋಡಿ. ಓಕೆ, ಸೊ ಇಷ್ಟಿರುತ್ತೆ. ಮುಂದೆಲ್ಲ ಏನೆಲ್ಲ ಸುದ್ದಿ ಇದ್ರೆ ಅಪ್ಡೇಟ್ಸ್ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಮಾಹಿತಿ ಯೂಟ್ಯೂಬ್ ಚಾನಲ್. ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.